ಬೈಕ್ ಓಡಿಸೋದಂದ್ರೆ ತುಂಬ ಇಷ್ಟ. ನಮ್ಮ ಹತ್ರ ಇದೆ ಸ್ಪೀಡ್ ಟ್ರಿಪಲ್ ಆರ್. ಸರು ರೈಟ್ ಸೈಡಿಂದ ಬರೋಕ್ಕೆ ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ, ಇದು ನಿಮ್ಮ ಎಕ್ಸ್ಪಿ ಗರ್ಲ್. ಸೊ ಇವತ್ತು ಬಂದುಬಿಟ್ಟು ನಾನು ಹೋಗ್ತಿದ್ದೀನಿ ಏರ್ಲೈನ್ಸ್ಗೆ. ಹಾಗೆ ನಮಗೆ ಸ್ವಲ್ಪ 2-3 ವರ್ಕ್ಸ್ ಇತ್ತು ಮಾಡೋಕ್ಕೆ. ನಿಮ್ಗೆ ಗೊತ್ತಿರೋ ಪ್ರಕಾರ ಈಗ ಎಲ್ಲ ರೈಡಿಂಗ್ ಗೇರ್ ಶಾಪಲ್ಲೂ ಆಫರ್ಸ್ ನಡೀತಾ ಇದೆ. ಸೊ ಏನಾದರೂ ಒಂದು ನೋಡೋಕೆ ಹೋಗೋಣ ಅಂತಲೂ ಇದೆ ಇವತ್ತು. ಸೊ ನೋಡಬೇಕು. ಆ್ಯಂಡ್ ಒಂದು ಬೈಕ್ ರಿವ್ಯೂ ಮಾಡೋದು ಇತ್ತು. ಹಾಗೆ ಏರ್ಲೈನ್ಸ್ಗೆ ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಕೆಲಸ ಮಾಡಿ ಅಲ್ಲಿಂದ ಮತ್ತೆ ಬೈಕ್ ರಿವ್ಯೂ ಮಾಡೋಕೆ ಹೋಗೋಣ ಅಂತ ಎಣಿಸ್ಕೊಂಡೆ. ಆ್ಯಂಡ್ ಇವತ್ತು ನಾವು ಯಾವ ಬೈಕ್ ರಿವ್ಯೂ ಮಾಡ್ತಾಯಿದ್ದೀನಿ, ಐ ಥಿಂಕ್ ನಿಮ್ಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಯಾವ ಬೈಕು ಅಂತ. ತಮ್ಮನೇಲಿ ಹಾಕಿಲ್ಲ ಅಂದರೆ ಗೊತ್ತಾಗಿರಲ್ಲ. ಬಟ್ ಅದೇ ನಾನೀಗ ಕೆಳಗೋಗಿ ತೋರಿಸ್ತೀನಿ ಯಾವ ಬೈಕು ಅಂತ. ಆ್ಯಂಡ್ ಯಾರ ಬೈಕು, ಬೈಕ್ ಸ್ಪೆಸಿಫಿಕೇಷನ್ ಏನು ಎಲ್ಲದು ಆಮೇಲೆ ರಿವ್ಯೂವಲ್ಲಿ ಹೇಳ್ತೀನಿ. ಬಟ್ ರಿವ್ಯೂ ಬೇರೆ ವಿಡಿಯೋ ಇರುತ್ತೆ ಆ್ಯಂಡ್ ಇದು ಬೇರೆ ವಿಡಿಯೋ ಇರುತ್ತೆ, ಬಿಕಾಸ್ ಲೆಂದಿ ಆಗುತ್ತೆ ವಿಡಿಯೋ. ನಮಗೆ ನಾನು ಹೇಳ್ದಂಗೆ ನಮ್ಗೆ ಸ್ವಲ್ಪ ಗೇರ್ಸ್ ಶಾಪ್ಸ್ಗೂ ಹೋಗೋಕ್ಕಿದೆ. ಸೊ ನಾನೀಗ ಮನೆಯಿಂದ ಹೊರಡ್ತಾ ಇದ್ದೀನಿ, ಬಿಕಾಸ್ ಲೇಟ್ ಆಗುತ್ತೆ. ಆಮೇಲೆ ಇಲ್ಲಿಂದ ಅಲ್ಲಿ ತನಕ ತುಂಬ ಟ್ರಾಫಿಕ್ ಇರುತ್ತೆ ಅದಕ್ಕೆ. ಸೊ ಲೆಟ್ಸ್ ಗೋ. ಹೋಗ್ತಾ ಇದೆಲ್ಲ ಮಾತಾಡೋಣ. ಲೆಟ್ಸ್ ಗೋ. ನೀವು ನೋಡ್ಬೋದು ನಮ್ಮ ಹತ್ರ ಇದೆ ಸ್ಪೀಡ್ ಟ್ರಿಪಲ್ RS. ಸೊ ಇದೇ ಬೈಕದ್ದು ನಾನು ರಿವ್ಯೂ ಮಾಡ್ತಾ ಇರೋದು ಇವತ್ತು. ಸೊ ಇಲ್ಲಿಂದ ಇದನ್ನು ನಾನು ಏರ್ಲೈನ್ಸಿಗೆ ತೊಗೊಂಡೋಗ್ತೀನಿ. ನೋಡಿ ಗಾಯ್ಸ್, ಹಿಂಗಿದೆ, ಸಖತ್ ಬಲ್ಕಿಯಾಗಿದೆ. ಸೊ ನಮ್ಮ ಹತ್ರ ಇದೆ ಈ ಸ್ಟ್ರೀಟ್ ಟ್ರಿಪಲ್ RS. ಸೊ ತುಂಬ ನರ್ವಸ್ ಬೇರೆ ಆಗಿದ್ದೀನಿ ಆ್ಯಂಡ್ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಜೈ ಶ್ರೀರಾಮ್, ಸ್ವಾಮಿ ಕೊರಗಜ್ಜ, ಹರ ಹರ ಮಹಾದೇವ್. ಸೊ ಲೈಕ್ ವಿತೌಟ್ ಎಕ್ಸಾಸ್ಟ್ ಇದ್ರ ಸೌಂಡ್ ಕೇಳಿ ಗೈಸ್, ಸೈಕಾಗಿದೆ. ವಿತೌಟ್ ಎಕ್ಸಾಸ್ಟೇ ಈ ಥರ. ಇನ್ನು ಎಕ್ಸಾಸ್ಟ್ ಹಾಕಿದ್ರೆ ಹೋಗುತ್ತೆ ಗಾಡಿ. ನಾನೀಗ ಇಲ್ಲಿಂದ ಏರ್ಲೈನ್ಸ್ಗೆ ಹೋಗ್ತಿದ್ದೀನಿ. ಸೊ ಏರ್ಲೈನ್ಸಿಂದ ನಾವು ಆಮೇಲೆ ಗೇರಿಂಗ್ ಶಾಪ್ಗೆ ಹೋಗ್ತೀವಿ, ಗೇರ್ಸ್ ಶಾಪ್ಗೆ ಹೋಗ್ತೀವಿ. ಅಲ್ಲಿಂದ ಅದಾದಮೇಲೆ ರಿವ್ಯೂ ಮಾಡೋಕ್ಕೆ ಹೋಗ್ತೀನಿ. ಬಟ್ ಗಾಡಿ ಬಗ್ಗೆ ಎಲ್ಲ ರಿವ್ಯೂವಲ್ಲೇ ಹೇಳ್ತೀನಿ. ಯಾರು ಗಾಡಿ ಹೆಂಗೆ ಕೊಟ್ಟರು ಎಲ್ಲದು. ಬಿಕಾಸ್ ತುಂಬ ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋಷ್ಟು ನಂಗೆ ಖುಷಿ ಆಗ್ತಿದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಂದು ಸೂಪರ್ ಬೈಕನ್ನು ಟಚ್ ಮಾಡಿ ಇಷ್ಟು ದೂರ ಓಡಿಸ್ಕೊಂಡು ಹೋಗ್ತಾ ಇರೋದು. ಆ್ಯಂಡ್ ಅವ್ರು ನನ್ನ ನಂಬಿ ಕೊಟ್ಟಿದ್ದಾರೆ. ಆ್ಯಂಡ್ ಅದು ತುಂಬ ಲೈಕ್ ಕ್ರೇಜಿ ಫೀಲಿಂಗ್ ಅಂತಲೇ ಹೇಳ್ಬೋದು. ಸೊ ಮಧ್ಯ ರೋಡಲ್ಲೂ ಟ್ರಾಫಿಕ್ ಮಾಡಿರ್ತಾರೆ ಗೈಸ್. ಏನು ಹೇಳೋದು ಹೇಳಿ, ಇಲ್ಲಿಂದ 14 ಕಿಲೋಮೀಟರ್ ತೋರಿಸಿದೆ. ಐ ಡೋಂಟ್ ನೋ ರೋಡ್ ಹೆಂಗಂತ ಇಲ್ಲಿಂದ. ಸೊ ನೋಡೋಣ. ಬಟ್ ಲಿಟ್ರಲಿ ಇದರಲ್ಲಿ ವಿಂಗ್ ಶೀಲ್ಡ್ ಇಲ್ಲ, ಅದೇ ಪ್ರಾಬ್ಲಮ್ಮು. ಈ ಎಲ್ಲ ಇದೇ ವಿಡಿಯೋದಲ್ಲಿ ಹೇಳ್ಬಿಟ್ರೆ ನೆಕ್ಸ್ಟ್ ವಿಡಿಯೋಗೆ ಏನು ಉಳಿಸ್ಕೊಳ್ಳಿ ನಾನು. ಗೈಸ್ ಇನ್ನು ಐ ಥಿಂಕ್ ಒಂದು 8 ಕಿಲೋಮೀಟರ್ ಇರ್ಬೋದು ಸ್ಟ್ರೈಟ್ ರೋಡು. ಬಟ್ ಇಲ್ಲಿಂದ ಎಲ್ಲಂತ ಗೊತ್ತಿಲ್ಲ. ಕೋರಮಂಗ್ಲದಿಂದ ಮ್ಯಾಪ್ ಹಾಕಿದ್ದೀನಿ ಬಟ್ ನೋಡ್ತಾ ಇರೋಕ್ಕಾಗಲ್ಲ. ಸೊ ಕೋರಮಂಗ್ಲ ಹೋದ್ಮೇಲೆ ಅಲ್ಲಿಂದ ಥ್ಯಾಂಕ್ಫುಲಿ ಇಲ್ಲೊಂಚೂರು ಖಾಲಿ ಇದೆ. ಮುಂದಿನ ನೋಡಬೇಕು. ಬಿಕಾಸ್ ಈ ರೋಡ್ ಇದೆಯಲ್ಲ, ಇದು ವರ್ಸ್ಟ್. ಇದು ಫುಲ್ಲು ಟ್ರಾಫಿಕ್ ಇರುತ್ತೆ ಬ್ರೋ. ಸೆಕೆಂಡ್ ಗೇರು, ಫಸ್ಟ್ ಗೇರು ಸೆಕೆಂಡ್ ಗೇರು ಎರಡರಲ್ಲೇ ಇದ್ದೀನಿ. ಜಾಸ್ತಿ ಹೋಗಂಗೆ ಇಲ್ಲ. ಥರ್ಡ್ ಗೇರ್ಗೆ ಹಾಕಂಗೆ ಇಲ್ಲ. ದಟ್ ಸೌಂಡ್ ಅದು ಒಳಗಡೆಯಿಂದ ಹೋಗ್ಬೇಕಾದ್ರೆ ಹೆಂಗೆ ಸೌಂಡ್ ಆಗುತ್ತೆ ಅಂತ ಕ್ರೇಜಿಯಾಗಿ. ಎಕ್ಸಾಸ್ಟ್ ಇದ್ದರೆ ಇನ್ನೂ ಕ್ರೇಜಿ ಬಿಡಿ. ಇಟ್ಸ್ ಓಕೆ. ಎಕ್ಸಾಸ್ಟ್ ಇಲ್ಲದೇ ಈ ಥರ ಇದೆ ಅಂದರೆ ಪೊಲೀಸ್ ಇದ್ದರೆ ಪ್ರಾಬ್ಲಮ್ ಇಲ್ಲ. ಸರ್ ಸ್ಟಾಕಲ್ಲೇ ಬಂದಿರೋದು. ಅಣ್ಣ ಹೋಗ್ತೀಯಾ ಇವತ್ತೇ? ಅಣ್ಣ ಅಲ್ಲ, ಅಂಕಲ್. ನಂಗೊಂಚೂರು ಅರ್ಜೆಂಟ್ ಇದೆ ಅಂಕಲ್, ಬಿಸಿಲಾಗಿದೆ, ಕಾಲೆಲ್ಲ ಸುಡ್ತಿದೆ. ಅಪ್ಪ ಅಮ್ಮನ ದುಡ್ಡಲ್ಲಿ ಶೋಕಿ ಹಂಗೆ ಹಿಂಗೆ ಅಂತ ಇಲ್ಲ ಗಾಯ್ಸ್, ನಂದಲ್ಲ, ಮುಂದೆ ನಾನು ತಗೊತೀನಿ. ಬಟ್ ಗೈಸ್ ಲೈಕ್ ಎವ್ರಿ ಬೈಕರ್ಸ್ ಡ್ರೀಮ್ ಇರುತ್ತೆ ಲೈಫಲ್ಲಿ. ಬೈಕರ್ ಏನೆಲ್ಲ ಹೇಳ್ತಿದ್ದೀನಿ, ಎಕ್ಸೈಟ್ಮೆಂಟ್ ಲೆವೆಲ್ ಗೈಸ್. ಟ್ರೂ ಬೈಕರ್ ಆಗಿದ್ದರೆ ಲೈಫಲ್ಲಿ ಒಂದಲ್ಲ ಒಂದು ಸೂಪರ್ ಬೈಕ್ ಇಳಿಸ್ಬೇಕು, ಅದಕ್ಕೆ ಹಾರ್ಡಾಗಿ ಕೆಲಸ ಮಾಡಬೇಕು ಅಂತ ಎಲ್ಲ ಬೈಕರ್ಸ್ಗೂ ಇಷ್ಟ ಇರುತ್ತೆ. ಸೊ ಅದರಲ್ಲಿ ನಾನು ಒಬ್ಬಳು. ಓಕೆ, ಬೈಕರ್ಸ್ ಈ ವರ್ಡ್ ಇದೆಯಲ್ಲ ಬೈಕರ್ಸ್ ಅನ್ನೋದು, ಲೈಕ್ ಇದೇ ಒಂಥರ ಏನೋ ಒಂಥರ ಖುಷಿ ಕೊಡೋ ವರ್ಡ್ ಅಂತ ಹೇಳ್ಬೋದು. ಲಿಟ್ರಲಿ ಲೈಕ್ ನಾನು ಬೈಕಿಂಗ್ ಇಳ್ದಾಗಿಂದ ನನಗೆ ಬೇಜಾರಾಗಲಿ,
ಖುಷಿ ಆಗಲಿ ಬೈಕ್, ಏನೇ ಆಗಲಿ ಬೈಕ್, ಎಲ್ಲಿಗೆ ಹೋಗಬೇಕು ಬೈಕ್. ಎಲ್ಲಿಗೆ ಹೋಗಲಿ ಪ್ಯಾ ಅಂದರೆ ಎಲ್ಲಿಗೆ ಹೋಗಲಿ ಪ್ಯಾ ಅಂತೆ ಅಲ್ಲ, ಜಾಗ ಇದ್ದರೆ ಪ್ಯಾನು, ಜಾಗ ಇಲ್ಲದೆ ಪ್ಯಾ ಅಂತೇನೆ ಕಲ್ತೀಯ. 60 ಇದೆ, 60 ಮೈಲೇಜ್ ತೋರಿಸ್ತೆ, ಸಾರಿ 60 ಮೈಲೇಜ್ ಅಂತಿದ್ದೀನಿ ಗಾಯ್ಸ್. ಮೈಲೇಜ್ ಕೊಟ್ಬಿಟ್ಟಿದ್ರೆ ಅವ್ನು ಫುಲ್ ಖುಷಿಯಾಗಿ ಹೋಗಿರೋನು, ಅವ್ನು ಡ್ಯಾನ್ಸ್ ಮಾಡಿರೋನು ಅಷ್ಟೆಲ್ಲ ಮೈಲೇಜ್ ಕೊಟ್ಟಿದ್ರೆ ಎಲ್ಲ ಇದೇ ಬೈಕ್ ತಗೊಳ್ತಿದ್ರು. ಆಮೇಲೆ ಅಯ್ಯೋ 60 ಅವರೇಜ್ ತೋರಿಸ್ತಿದೆ. ಸೊ ಪೆಟ್ರೋಲ್ ಹಾಕ್ಸ್ತೀನಿ, ಬಟ್ ಏರ್ಲೈನ್ಸ್ಗೆ ಹೋದ್ಮೇಲೆ ಅಲ್ಲೆಲ್ಲಾದರೂ ಹಾಕ್ಸ್ತೀನಿ, ಬಿಕಾಸ್ ಆಲ್ರೆಡಿ ಟೈಮ್ ಆಯಿತು. ಸೈಡಿಗೆ ಬೇರೆ ಹಾಕೊಬೇಕು, ರಿಷಂಗೆ ಕಾಲ್ ಬೇರೆ ಮಾಡಬೇಕು, ಬಿಕಾಸ್ 4 ಕಿಲೋಮೀಟ್ರ್ ಇರೋದು ಅಷ್ಟೇ, 10 ಮಿನಿಟ್ಸಲ್ಲಿ ಹೋಗ್ಬೋದು. ನಾನು ಸ್ಪೀಡಾಗಿ ಹೊಡಿಯಲ್ಲ, ಯು ನೋ ದಟ್. ಸೊ ಮನ್ಸು ಮಾಡಿದ್ರೆ ಎಷ್ಟೊತ್ತಿಗೆ ಬೇಕಾದರೂ ಹೋಗ್ಬೋದು. ಸೊ ಏರ್ಲೈನ್ಸಿಗೆ ಹೆಂಗೆ ಹೋಗಬೇಕು ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ, ಬಟ್ ಐ ಥಿಂಕ್ ದಿಸ್ ರೋಡ್, ಐ ಡೋಂಟ್ ನೋ ಗೈಸ್, ಐ ಥಿಂಕ್ ದಟ್ ರೋಡ್. ಮ್ಯಾಪ್ ಹಾಕೋಣ ನೋಡೋಣ ಯಾವ ರೋಡು ಅಂತ. ಐ ಡೋಂಟ್ ಕರೆಕ್ಟಾಗಿ ಗೊತ್ತಿಲ್ಲ ಯಾವ ರೋಡು ಅಂತ, ಬಟ್ ಐ ಥಿಂಕ್ ಈ ರೋಡ್ ಅಲ್ಲ, ಲೆಟ್ಸ್ ಸಿ. ಐ ಥಿಂಕ್ ಆ ರೋಡ್ ಅನಿಸುತ್ತೆ. ಹೇಳಿ. ಇಲ್ಲಪ್ಪ, ನನಗೆ ಬೈಕ್ ಓಡಿಸೋದ್ರೆ ತುಂಬ ಇಷ್ಟ. ಒಂದು ಸೆಲ್ಫಿ ತಗೋಬೋದಾ? ಹಾಂ ಶೋರ್, ಟ್ಯಾಗ್ ಮಾಡಿ ಆಯಿತಾ? ಖಂಡಿತ. ನಿಮ್ದಿದೆ ಊರಾ? ಬ್ಯಾಂಗ್ಳೂರಾ? ಬೆಂಗಳೂರು. ನಾನು ಹಾಸ್ಪಿಟಲ್ ವರ್ಕ್ ಮಾಡ್ತೀನಿ. ಓಕೆ. ನನ್ನ ಫೋನಲ್ಲಿ ದಿ ಎಕ್ಸ್ ಪಿ ಗರ್ಲ್ ಅಂತ ಟ್ಯಾಗ್ ಮಾಡಿ. ಅರ್ಥ ಆಗಿಲ್ಲ. ದಿ ಎಕ್ಸ್ ಪಿ ಗರ್ಲ್ ಅಂತ ಇದೆ. ಹಾಂ ಓಕೆ. ಓಕೆನಾ? ಥ್ಯಾಂಕ್ ಯು. ಈಗ ಸರು ರೈಟ್ ಸೈಡಿಂದ ಬರೋಕ್ಕೆ ಹೇಳಿದ್ದಾರೆ. ಲೆಟ್ಸ್ ಗೋ. ಸೊ ಇಲ್ಲಿಂದ ಈಗ ಹರ್ಷ ಮನೆಗೆ ಹೋಗ್ತಿದ್ದೀವಿ. ರೈಟಾ ಲೆಫ್ಟಾ? ನಂಗೆ ಗೊತ್ತಿಲ್ಲ. ಸೊ ಇಲ್ಲಿಂದ ಈಗ ಹರ್ಷ ಮನೆ ಹೋಗಿ ಅಲ್ಲಿಂದ ಆಮೇಲೆ ಪವರ್ ಸ್ಪೋರ್ಟ್ಸ್ಗೆ ಹೋಗ್ತೀವಿ ನಾವು. ರೈಟಾ?